ಹಾಯ್ ಎಲ್ರಿಗೂ ನಮಸ್ಕಾರ. ರೂಪ ಕುಕಿಂಗ್ ವ್ಲಾಗ್ಗೆ ಸ್ವಾಗತ. ಇವತ್ತು ಮಸಾಲ ಕಡಲೆಬೇಳೆ ವಡೆನ ತೋರಿಸ್ಕೊಡ್ತಾ ಇದ್ದೀನಿ. ಟೀ ಜೊತೆ, ಕಾಫಿ ಜೊತೆ ಇಲ್ಲ ಹಾಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡೋ ವಡೆನೂ ರುಚಿಯಾಗಿ ಗರ್ಗರಿಯಾಗಿ ಬರಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಒಂದು 1/4 kg ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಕಡಲೆಬೇಳೆನ ಹಾಕ್ಕೊಂಡು ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ತೊಳ್ಕೊಂಡಾದಮೇಲೆ ಎಷ್ಟು ಬೇಕಷ್ಟು ನೀರು ಹಾಕಿ ನೆನೆಯಕ್ಕೆ ಇಟ್ಕೋಬೇಕು. ಕಡಲೆಬೇಳೆನ ಒಂದು 2 ಗಂಟೆ ನೆನೆಸ್ಕೊಂಡ್ರೆ ಸಾಕು. ತುಂಬ ಹೊತ್ತು ನೆನೆಸ್ಕೋಬಾರ್ದು, ವಡೆ ಎಲ್ಲ ಮೆತ್ತಗಾಗ್ತವೆ. ಅದ್ರ ನೀರನ್ನೆಲ್ಲ ಸೋರಿಸಿ ಒಂದು ಜಾಲರಿಲಿ ಕಡಲೆಬೇಳೆನ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಬಿಡಬೇಕು. ಏನು ಎಕ್ಸ್ಟ್ರಾ ನೀರಿರುತ್ತೆ ಅದು ಸೋರ್ಕೋಬೇಕು. ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಇಂಚು ಶುಂಠಿ, 1 ಕಪ್ ಆಗೋಷ್ಟು ಕಾಯಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಚಕ್ಕೆ. ಮಿಕ್ಸರ್ ಜಾರಿಗೆ ಶುಂಠಿ, ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಚಕ್ಕೆ, ಮೆಣಸಿನ್ಕಾಯಿ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ಕಡಲೆಬೇಳೆ ತೋರಿಸ್ತೀನಿ ನೋಡಿ. ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು. ಈ ಥರ ನೀರು ಸೋರಿ ಒಣಗಿರಬೇಕು. ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲೆಗೆ ಕಡಲೆಬೇಳೆನ ಸೇರಿಸ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು. ಕಡಲೆಬೇಳೆನ ಒಣಗಿಸ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋರು ಒಂದು ಕಾಟನ್ ಕರ್ಚೀಫಲ್ಲಿ ಒರೆಸ್ಕೊಂಡು ಕೂಡ ಸೇರಿಸ್ಕೋಬೋದು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಜಾಸ್ತಿ ನುಣ್ಣಗೆ ರುಬ್ಬಿದ್ರೆ ವಡೆ ಸಾಫ್ಟ್ ಆಗುತ್ತೆ, ಜಾಸ್ತಿ ತರ್ತರಿಯಾಗಿ ರುಬ್ಬಿದ್ರೆ ಎಣ್ಣೆಲೆಲ್ಲ ಬಿಟ್ಕೊಳ್ಳುತ್ತೆ. ಈ ಥರ ತೋರಿಸ್ತಿದ್ದೀನಲ್ಲ, ಈ ಥರ ರುಬ್ಕೊಳ್ಳಿ. ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು. ಇದಕ್ಕೆ 1 ಕಪ್ ಆಗೋಷ್ಟು ಕಡಲೆಬೇಳೆನ ಎತ್ತಿಟ್ಕೊಂಡಿದ್ದೆ. ಇದನ್ನು ಸೇರಿಸ್ಕೊಂಡು ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ಎಲ್ಲದಕ್ಕೂ ಹೊಂದ್ಕೋಬೇಕು, ಆ ಥರ ಕಲಿಸ್ಕೋಬೇಕು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಎಣ್ಣೆಯಲ್ಲಿ ಎಲ್ಲೂ ವಡೆ ಬಿಟ್ಕೊಳ್ಳಲ್ಲ, ಒಡೆದೋಗಲ್ಲ, ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರ್ತವೆ. ಕಲಿಸ್ಕೊಂಡಾದ್ಮೇಲೆ ಹಿಟ್ಟನ್ನ ತೊಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ನಾನಿಲ್ಲಿ ಒಂದು ನಿಂಬೆಹಣ್ಣು ಸೈಜಷ್ಟು ಉಂಡೆ ತೊಗೊಂಡಿದ್ದೀನಿ. ನೀವು ಬೇಕಾದರೆ ದೊಡ್ಡದಾಗಾದರೂ ಮಾಡ್ಕೋಬೋದು, ಚಿಕ್ಕದಾಗಾದರೂ ಮಾಡ್ಕೋಬೋದು. ಎಲ್ಲದನ್ನು ಇದೇ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋ 1/4 kg ಕಡಲೆಬೇಳೆಲಿ ಒಂದು 24 ಉಂಡೆ ಆಗಿದ್ದಾವೆ. ಬಾಣಲಿನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಅಗಲ ಇರೋ ಬಾಣಲಿನ ತೊಗೊಳ್ಳಿ, ವಡೆ ಚೆನ್ನಾಗಿ ಬೇಯ್ತವೆ. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಕೈಯಲ್ಲಿ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ವಡೆ ರೆಡಿ ಆಗುತ್ತೆ. ಇನ್ನೂ ತೆಳುವಾಗಬೇಕು ಅಂದರೆ ಇನ್ನೊಂದು ಸತಿ ಪ್ರೆಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸತಿ ಪ್ರೆಸ್ ಮಾಡಿ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಎಣ್ಣೆನ ಜಾಸ್ತಿ ಹೈಯಲ್ಲೂ ಇಟ್ಕೋಬಾರ್ದು, ಲೋ ಅಲ್ಲಿ ಇಟ್ಕೋಬಾರ್ದು, ಮೀಡಿಯಮಾಗಿ ಇಟ್ಕೊಂಡು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ವಡೆ ಹಾಕ್ಕೊಂಡ್ರೆ ಬೇಗ ಕಪ್ಪಗಾಗ್ತವೆ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಇರ್ಕೊಳ್ಳುತ್ತೆ ಮತ್ತು ತುಂಬ ಟೈಮ್ ಹಿಡಿಯುತ್ತೆ ಬೇಯೋಕ್ಕೆ. ಇವಾಗ ನೋಡ್ತಿರ್ಬೋದು ವಡೆನ ಹಾಕೋತಾ ಇದ್ದೀನಿ. ಬಾಣಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕೋಬೇಕು, ತುಂಬ ಹಾಕೋಬಾರ್ದು. ಮತ್ತು ಇಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ತಿರ್ವಾಕೊಬೇಕು. ಒಂದು 2 ನಿಮಿಷ ಬೆಂದಾದಮೇಲೆ ತಿರ್ವಾಕೊಳ್ಳಿ. ಯಾಕಂದರೆ ವಡೆ ಹಾಕಿದ ಕೂಡಲೇ ತಿರ್ವಾಕೊಳ್ಳೋಕೆ ಹೋದರೆ ವಡೆ ಎಲ್ಲ ಎಣ್ಣೆಲಿ ಕಲಿಸ್ಕೊಳ್ಳುತ್ತೆ, ಚೆನ್ನಾಗಿರಲ್ಲ. ಇವಾಗ ನೋಡ್ತಿರ್ಬೋದು ನೀವು, ಎಲ್ಲದನ್ನು ನಾನು ತಿರ್ವಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಒಂದು ವಡೆನೂ ಒಡೆದೋಗಿಲ್ಲ ಅಥವಾ ಕಲಿಸ್ಕೊಂಡಿಲ್ಲ. ನಾನು ಹೇಳಿರೋ ಥರ ನೀವು ಮಾಡಿದ್ರೆ ನಿಜವಾಗ್ಲೂ ನಿಮಗೂ ಇದೇ ಥರ ಬರ್ತವೆ. ಮತ್ತು ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೋಬೇಕು. ತುಂಬ ಕಪ್ಪಾಗೋವರೆಗೂ ಬೇಯಿಸ್ಕೋಬೇಡಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿರುತ್ತಲ್ಲ ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ತೆಗ್ದಾದ್ಮೇಲೆ ಇನ್ನೂ ಸ್ವಲ್ಪ ಕಪ್ಪಗಾಗ್ತವೆ. ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇಷ್ಟು ಕಲರ್ ಬಂದರೆ ಸಾಕು. ಎಣ್ಣೆ ಸೋರಿಸ್ಕೊಂಡು ಇದನ್ನು ಆಚೆ ತಕ್ಕೊಳ್ಳಿ. ಇದನ್ನು ತಕ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಿರುತ್ತೆ, ನೆಕ್ಸ್ಟ್ ಹಿಟ್ಟಿರುತ್ತೆ, ಅದನ್ನು ನಾವು ಪ್ರೆಸ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಇದು ನಾನು 2ನೇ ಸತಿ ಹಾಕೋತಾ ಇದ್ದೀನಿ. ಇವಾಗ್ಲೂ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಾಕ್ಕೋಬೇಕು. ಕಡಿಮೆ ಮಾಡ್ಕೋಬೇಡಿ, ಇಲ್ಲ ಜಾಸ್ತಿ ಏನೂ ಮಾಡ್ಕೋಬೇಡಿ. ಯಾವ ಫ್ಲೇಮಲ್ಲಿ ಇರುತ್ತೆ ಆ ಫ್ಲೇಮಲ್ಲೇ ಇರಲಿ. ಎಲ್ಲ ವಡೆನೂ ಹಾಕೋತಾ ಇದ್ದೀನಿ. ಜಾಸ್ತಿ ವಡೆ ಹಾಕೋತಾ ಇಲ್ಲ, ಸ್ವಲ್ಪ ವಡೆ ಹಾಕ್ಕೊಂಡೆ ಬೇಯಿಸ್ಕೊತಾ ಇದ್ದೀನಿ. ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಇಲ್ಲಿ ನಾನು ಮಗ್ಚ್ ಹಾಕೋತಾ ಇದ್ದೀನಿ.
ಮಗ್ಚಾಕೊಂಡು ಗೋಲ್ಡನ್ ಕಲರ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿ ಮಗ್ಚಾಕೋಕೆ ಹೋಗಬೇಡಿ. ಒಂದು ಸತಿ ಮಗ್ಚಾಕಾದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಮತ್ತೆ ಮಗ್ಚಾಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬರ್ತವೆ. ಇಲ್ಲಿ ನೋಡ್ತಿರ್ಬೋದು ನೀವು, ನಾನು 2ನೇ ಸತಿ ಹಾಕಿದ್ದೂ ಈ ಕಲರ್ ಬಂದಿದೆ. ಇವಾಗ ನಾನು ಎಣ್ಣೆ ಸೋರಿಸ್ಕೊಂಡು ಆಚೆ ತೆಗಿತಾ ಇದ್ದೀನಿ. ಈ ಥರ ಮಸಾಲೆ ವಡೆ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ. ನಾನು ಮಾಡಿರೋ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.